ಇವತ್ತ ಸರ್ ನೀವೇ ಹೇಳಿದ್ರೆ 70ರಿಂದ 80 TMC ನೀರು ಬಂದರೆ ನೀರು ಬಿಡ್ತೀವಿ ಅಂತ ಹೇಳಿದ್ರೆ ಸರ್ ಸಲಹೆ ತೊಗೊಂತ ಇದ್ದೀವಿ ಈಗ ನಾನೇ ಎಲ್ಲ ನಿರ್ಧಾರ ಮಾಡಿದ ಮತ್ತೆ ರೈತರನ್ನ ಯಾಕೆ ಕರಿಬೇಕು? ರೈತರು ಕರ್ದೀನಿ, ಮುಖಂಡರು ಕರ್ದೀನಿ, ಅವ್ನ ಸಲಹೆ ತಗೋತೀನಿ, ಎಷ್ಟು ನೀರಿದೆ ಎಲ್ಲದೂ ಮಾಹಿತಿ ತಗೊಂತೀನಿ. ಮಾಹಿತಿ ತಗೊಂಡ್ಮೇಲೆ ನಿರ್ಧಾರ ಮಾಡಿಸ್ತೀನಿ. ಒಟ್ಟಾರೆ ನಮ್ಮ ರೈತರಿಗೆ ಒಳ್ಳೆ ಸುದ್ದಿಯನ್ನು ಕೊಡುವ ಪ್ರಯತ್ನಗಳನ್ನು ಮಾಡ್ತೀವಿ. ಸರ್ ಖಾತೆ ಹಂಚಿಕೆ ಯಾಕೆ ಡಿಲೇ ಆಗ್ತದೆ ಅಂತ ಸರ್? ಖಾತೆ ಹಂಚಿಕೆ ಯಾಕೆ ಡಿಲೇ ಆಗ್ತದೆ? ಏನು ಅದರೊಳಗೆ ಆಗುತ್ತಾ ಸಚಿವ ಸ್ಥಾನ ಸಚಿವರು ಕೆಲವೊಂದಿಷ್ಟು ಅದರ ಬದಲಾವಣೆ ಆಗ್ತದೆ ಅಂತ ಅಂಥವೇ ನನ್ನ ಗಮನಕ್ಕಿಲ್ಲ. ಅಂಥವೇನಿದ್ರು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಿರ್ಧಾರ ಮಾಡೋಂಥದ್ದು ನನ್ನ ಗಮನಕ್ಕೆ ಅದಿಲ್ಲ. ಇವತ್ತು ನನ್ನ ಅನಿಸಿಕೆ ಹಂಚಿಕೆ ಆಗ್ಬೋದು ಅಂತ ವಿಶ್ವಾಸ ಇದೆ. ನಾವು 4 ಬಾರಿ ಸಚಿವರಾಗಿದ್ದೀವಿ ಸರ್. ಇಷ್ಟೊಂದು ಡಿಲೇ ಸರ್ ತಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿರುವಂಥದ್ದು ಇದ್ದಾನೆ ಸರ್? ಆಗಿದೆ. ಇಷ್ಟು ಡಿಲೇ ಸರ್ ಆಗಿದೆ. ಯಾವಾಗ ಸರ್? ಯಡಿಯೂರಪ್ಪ ಗೌರ್ಮೆಂಟ್ ಸರ್ ಅವ್ರು ಬಿಟ್ಬಿಡಿ ಸರ್. ತಾವು ಸಚಿವರಾದ ಸಂದರ್ಭದಲ್ಲಿ ಸರ್ ನಾನೇ ಮತ್ತೆ ಅವಾಗ ಸಚಿವಾಗಿದ್ದೀನಿ. ನಾನು ಸಚಿವರಾದಾಗ ಖಾತೆ ಹಂಚಿಕೆ 15-20 ಮೇಲೆ ಆಗಿತ್ತು. ಅಧಿವೇಶನ ಕರೆದು ಪ್ರಮಾಣವಚನ ಶಾಸಕರ ಪ್ರಮಾಣವಚನ ಸ್ವೀಕಾರ ಆದ ಮೇಲೆ ಖಾತೆ ಹಂಚಿಕೆ ಆಯ್ತು. ಅಲ್ಲ ಸರ್ ಯಾವುದು ಯಡಿಯೂರಪ್ಪ ಗೌರ್ಮೆಂಟ್ ಪೂರ್ಣ ಪ್ರಮಾಣದ ಸರ್ಕಾರ ಇದ್ದಿಲ್ಲ ಸರ್ ಅವಾಗ. ಸ್ವಲ್ಪ ಯಾಕಂದ್ರೆ ಬೇರೆ ಬೇರೆ ಶಾಸಕರು ಇದ್ರಿ. ಪೂರ್ಣ ಪ್ರಮಾಣ ಶಾಸಕರು ಯಾಕೆ ಪೂರ್ಣ ಪ್ರಮಾಣದ ಸರ್ಕಾರ ಇತ್ತು ಬಿಟ್ಟು ಅಂತಲ್ಲ. ಬಿಜೆಪಿಯರ ಅವಧಿಯೊಳಗೆ ಇಂಥ ಆದಂಥದ್ದು ಉದಾಹರಣೆಗಳು ಇದಾವೆ. ನಾನು ಖರ್ಗೆ ಸಾಹೇಬರಿಗೆ ಭೇಟಿಯಾಗಿದ್ದು ನನಗೆ ಮಂತ್ರಿ ಸ್ಥಾನದ ಅವಕಾಶ ಕೊಟ್ಟಿದ್ದಕ್ಕೆ ಅಭಿನಂದನೆ ಹೇಳಿ ಅವ್ರ ಆಶೀರ್ವಾದವನ್ನು ತೆಗೆದುಕೊಂಡು ಬಂದೆ. ಏನಂದ್ರೆ ಕೆಲವು ಜನರಿಗೆ ಖಾತೆ ಇವಾಗ ಯಾರು ಮುಗಿಸ್ಕೊಂಡ್ರ ಅವ್ರೀಗ ಕೊಟ್ಟವ್ರದ್ದು ಬದಲಾವಣೆ ಆಗುತ್ತೆ. ಖಾತೆ ಅವ್ರಿಗೆ ಕೊಡುವಂತ ಸಾಧ್ಯತೆಗಳ ಚರ್ಚೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಏನಿದ್ರು ನಿರ್ಧಾರ ಹೈಕಮಾಂಡ್ ಮಾಡುವಂಥದ್ದು. ನನಗಿದ್ದಿದ್ದು ಮಾಹಿತಿ ಮಾತ್ರ ನಾನು ಹೇಳಬಲ್ಲೆ. ಇದು ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳಿದ್ರೊಳಗೆ ಚರ್ಚೆ ಆಗುತ್ತೆ. ಅಲ್ಲ ಸರ್ ತಾವು ಯಾವ ಖಾತೆ ಬಯಸ್ತಾರೆ? ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕಿಲ್ಲ ಅಂದ್ರೆ ಸದನ ನಡೆಯಕ್ಕೆ ಕೊಡೋದಿಲ್ಲ ಅಂತ ಜನಾರ್ದನ್ ರೆಡ್ಡಿಯವ್ರ ಮೇಲೆ ಏನಿದೆ? ಜನಾರ್ದನ್ ರೆಡ್ಡಿಯವ್ರ ಮೇಲೆ ನಿನ್ನ ಕೈ ಮುಟ್ಟಬೇಡ ನಾ ಹೇಳ್ತೀನಿ ನೋಡು. ನಾ ಏನ್ ಮಾಡಿ ನೋಡಿ, ಬಿಜೆಪಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ತಾವು ಮಾಡಿದ್ರೆ ಬಹಳ ಚೆನ್ನಾಗಿರ್ತೈತೆ, ಮಂದಿ ಮಾಡಿದ್ರೆ ಬಹಳ ಕೆಟ್ಟದಾಗಿರ್ತೈತೆ. ಇವ್ರು ಹೆಂಗ ಅಂತಂದ್ರ ಮೊದಲು ರಾಮ 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 ಅಂದ್ರು, ಈಗ ರಾಮನ ಉಂಡಿ ಬೆನ್ನತ್ತಿದ್ರು. ಈ ಸದ್ಯ ಹೆಂಗಾಗೈತೆ ಅಂದ್ರ ಬಿಜೆಪಿ ಪರಿಸ್ಥಿತಿ ಹೆಸರಿಡೋದ್ರಾಗ ನಂಬರ್ 1 ಆ ಕೆಲಸ ಬಿಟ್ಟರೆ ಕೆಲವೊಂದು ಅವರು ಆರೋಪಿ ಅಷ್ಟೇ. ಶಿಕ್ಷೆ ಆಗಿದೆನಾ? ಆರೋಪಿ. ಎಷ್ಟು ಮಂದಿ ಆರೋಪಿ ಇಲ್ಲ ರಾಜಕಾರಣಿಗಳು ಹೇಳಿ? ಆರೋಪಿನೇ ಬೇರೆ, ಶಿಕ್ಷೆನೇ ಬೇರೆ. ಆರೋಪಿ ಅಂತಿದೆ ಅದಕ್ಕೆ ಈಗ SIT ಕ್ಲೀನ್ ಚಿಟ್ ಕೊಟ್ಟಿದೆ, CBI ಇದನ್ನ ಮಾಡಿದ. ಅದಕ್ಕೂ ಏನಾಗೈತೆ ಅಂತಂದ್ರ ಕಾಗಿ ಕೋಗಿಲಿಗೆ ನೋಡಿ ಕಾರು ಐತೆ ಅಂತ ಹೇಳಿದಂಗ. ಯಾರ ಕಾಗೆ ಯಾರು ಹೋಗಿಲ್ಲ? ಯಾರ ಕಾಗೆ ಸರ್? ಪಕ್ಕಕ್ಕೆ ಗೆಳೆಯ ಜನಾರ್ದನ್ ರೆಡ್ಡಿ ಇಡೀ ಗುಡ್ಡನ ಹೊಡೆದ. ಭ್ರಷ್ಟಾಚಾರ ಕಾಣಲಿಲ್ಲ ನಾವಾಗ. ಮಂದಿ ಇದ್ರೊಳಗ ಮೈನ್ಸ್ ಒಳಗ ರಾತ್ರಿ ಇದನ್ನ ಮಣ್ಣು ಎತ್ತಿದ್ರು. ಅವಾಗ ಭ್ರಷ್ಟಾಚಾರ ಕಾಣಲಿಲ್ಲ. ಇವರೆಲ್ಲ ಬುದ್ಧಿ ಹೇಳಕತ್ತಿದ್ರು. ನಾವೆಲ್ಲಿ ಹೋಗೋಣ? ಜವಾಹರ್ಲಾಲ್ ನೆಹರು ಅವರೇ ಭ್ರಷ್ಟಾಚಾರ ಆರಂಭ ಮಾಡಿಲ್ಲ. ಈಗ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಮಾತಾಡಕ್ಕ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಉಳ್ಳದಕ್ಕೂ ಸಮಾನ ಇಲ್ಲ ಬಿಜೆಪಿ. ಬಿಡೋದಿಲ್ಲ ಅನ್ನಕ್ಕೆ ಯಾರು? ರೈತರ ಬಗ್ಗೆ ಚರ್ಚೆಗಳಾಗಲಿ, ಮತ್ತೊಂದ್ರ ಬಗ್ಗೆ ಚರ್ಚೆ ಆಗಲಿ, ಈ ದೇಶದ ರಾಜ್ಯದ ಬಗ್ಗೆ ಚರ್ಚೆ ಆಗಲಿ, ಎದಕ್ ಬಿಡಂಗಿಲ್ಲ? ಎಷ್ಟು ಮಂದಿ ಇವ್ರೇನ್ ಎಲ್ಲರೂ ಸಾಧ್ಯಗಳ? ಇವ್ರು ಎಲ್ಲರೂ ಮೇಲ್ಮ್ಯಾಗ ಇದ್ದಾರೆ. ಬಿಜೆಪಿ ಇದ್ದಾರೆ ಬಹಳಷ್ಟು ಮಂದಿ ಮೇಲ್ಮೇಲೆ ತನಿಖೆ ಅನ್ನೋದಿಲ್ಲ. ಸರಿ ನಾ ಮಾಡೋದ್ ಕೆಲಸ ಮಾಡ್ತಾರೆ. ಏನಂತ ಅಂತ ಬದಲಾವಣೆಯನ್ನು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಏನಿದ್ರು ಹೈಕಮಾಂಡ್ದವ್ರಿಗೆ. ಗೃಹಲಕ್ಷ್ಮಿ ಕೊಪ್ಪಳ ಜಿಲ್ಲೆಯಲ್ಲಿ 7,000 ಅಕೌಂಟ್ಗಳಿಗೆ 7,000 ಅಕೌಂಟ್ಗೆ ಹಣ ಹೋಗಿರ್ತಕ್ಕಂಥದ್ದು ಈಗ ರಿಕವರಿ ಮಾಡಕ್ಕೆ. ಈಗ ಕೊಪ್ಪಳದ ಒಂದ ಕಡೆ ಆದ್ರೆ ಬಹುತೇಕ ಕಡೆ 7,000
ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನ ಐಡೆಂಟಿಫೈ ಮಾಡ್ತಿದೀವಿ, ಮಾಡಿ ಅದನ್ನ ತಪ್ಪಿದ ಮೇಲೆ ಅದಕ್ಕೇನು ಕ್ರಮ ವಹಿಸಬೇಕು ಅನ್ನೋದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. ಸ್ವಾಗತ ಬೇಡ ಸಲಹೆ ಅರ್ಥ ಕೊಡು ಸರ್. ಸರ್, ಈಗ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯಾದ್ಯಂತ ಯಮನ ಇದೆ, ನೀರಿನ ತೊಂದರೆ ಇದೆ ಅಂತಕ್ಕಂತ ಹೇಳಿದ ಮಾತಿನಾಗ ನಾವು ಕೂಡ ರೈತರು ಕೂಡ ಒಂದು ಅಭಿಪ್ರಾಯಕ್ಕೆ ಬಂದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂತೆ ಕಡ್ಕಳ ಅಂತಕ್ಕಂಥ ಅಭಿಪ್ರಾಯದ ಮೇಲೆ ನಾವಿದ್ದೇವೆ ಸರ್. ಆದ್ರೆ ಇತ್ತೀಚೆಗೆ ಬರ್ತಾ ಮತ್ತೆ ತಾವೇನ್ ಹೇಳಿದ್ರಿಲ್ಲ 75 ಟೈಮ್ಸ್ ಆದ್ರೆ ಮಾತ್ರ ನಾವು ಜನ ಈ ಕಡೆ MLA ಬಂದು ಬಿಡ್ರಿ ಜನ, ಅದಕ್ಕೆ ನಾನು MLA ಜನ ಹೊಡೋದು ಈ ಕಡೆ ಅಲ್ಲೇ ಅದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟಿವಿ. ಯಾಕಂದ್ರೆ ಈಗ ಆದ್ರೆ ಒಂದು ಸಂತೋಷ ಏನು ಸರ್, ಜುಲೈ ಕೊನೆ ವಾರದಲ್ಲಿ ಮತ್ತು ಆಗಸ್ಟ್ ಮೊದಲನೇ ವಾರದಲ್ಲಿ ಏನು ಮಲೆನಾಡಲ್ಲಿ ಬಂದಿರತಕ್ಕಂಥ ಮಳೆಯಿಂದ ಇವತ್ತು ನಾವೇನು ಜೀವನಾಡಿ ಉಳ್ಕೊಂಡಂಗಾಗಿದೆ ಸರ್. ನೀವು ಆಮೇಲೆ ಹೇಳಿದ ವಿಷಯ ತಿಳಿಸಿದ್ದು 80 ಟೈಮ್ಸ್ ಆದ್ಮೇಲೆ ಸಭೆ ಕೈತು ಅಂತ ಹೇಳಿದ್ರಿ. ಇವತ್ತು ದಯವಿಟ್ಟು 82 ಟೀಮ್ಸ್ ಇದೆ, 82 ಟೀಮ್ಸ್ ಇದೆ ಮತ್ತು 330 ಸಾವಿರ ಬರ್ತಾ ಇದೆ. ಹೀಗಾಗಿ ಇವತ್ತಿನ ಜಲಾಶಯದಿಂದ ಅಲ್ಲಿ ನೀರು ಬರೋಕ್ಕೆ 4 ದಿನ ಟೈಮ್ ಆಗುತ್ತೆ. ದಿನನಿತ್ಯ ಕೂಡ 3 ಟೀಮ್ಸ್ ವರೆಗೆ ಅಂದ್ರೆ 95 ಮೇಲೆ ಒಟ್ಟು ಇವತ್ತು 3 ದಿನದೊಳಗೆ 95 ಟೀಮ್ಸ್ ನೀರು ಬರ್ತಕ್ಕಂಥ ಒಂದು ಸೆಕೆಂಡ್ ಆಗ್ತದೆ. ಆದರೆ ತಮ್ಮ ಅಭಿಪ್ರಾಯ ಬಂದಂತೆ 110 ಟೀಮ್ಸ್ ವರೆಗೆ ತಾವೇನು ಆಲೋಚನೆ ಮಾಡಿದ್ರಲ್ಲ ಸರ್, ಅದು ಕೂಡ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಎಲ್ಲಿ ಹೋಗಿಲ್ಲ